ಸಂಘಟನೆಗಳ ಒಕ್ಕೂಟ ಹಾಗೂ ರೈತ ಸಂಘ ಎಲ್ಲರೂ ಸೇರಿ ಶ್ರೀ ಬಳೆ ಚೆಂಗಪ್ಪ ಹಿರಿಯ ಪ್ರಾಥಮಿಕ ಶಾಲೆ ಸೋಮೇಶ್ವರ ಪಾಳ್ಯದಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣಾ ಮತ್ತು ಹೆಲ್ತ್ ಕಾರ್ಡ್ ಉಚಿತವಾಗಿ ಮಾಡಿಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡಕ್ಕೆ ಬಂದಿರುವಂಥ ಎಲ್ಲ ಗಂಡಿಗೂ ಹೊಂದಿಸ್ತಾ ಈ ಕಾರ್ಯಕ್ರಮನ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಅದೇ ರೀತಿ ನಮ್ಮ ಕನ್ನಡ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದಂತಹ ಶ್ರೀ ಶೇಷಾದ್ರಿ ಶಾಸ್ತ್ರಿ ಅವರು ಅವ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತನ ಬಯಸ್ತಾ ಇದ್ದೀವಿ. ಈ ಒಂದು ವಾರ್ಡಿನ ಅದೇ ರೀತಿ ನಮ್ಮ ಎಲ್ಲ ಸ್ವಾಗತ ತಾವೆಲ್ಲರೂ ದಯವಿಟ್ಟು ಚಪ್ಪಾಳೆ ತೊಟ್ಟೋದ್ರ ಮೂಲಕ ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಲು ಅವರು ತುಂಬಾ ಕಾರಣಕರ್ತರಾಗಿರ್ತಾರೆ. ಶ್ರೀ ಶಾಹಿದ್ರವರು ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಸ್ವಾಗತ. ಜೋರ ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತನ ಬಯಸೋಣ. ಮತ್ತೆ ಅದೇ ರೀತಿ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಚ್ಛೆ ಪಡ್ತೀವಿ. ಶಿಬಿರಿಗೆ ತುಂಬ ಶುಭಾಶಯ ತಮಗೆ ಜಿಲ್ಲಾಧ್ಯಕ್ಷ ಶೇಷಾದ್ರಿ ಸರ್ ನಮ್ಮ ಹುಡುಗರ ಎಲ್ಲರೂ ಬಹಳಷ್ಟು ಕಷ್ಟಪಟ್ಟು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. తర్వాత సిట్రిజన్ ఉంది మామ చేసింది Numbers
ಮುಖಂಡರು ಶಕ್ತಿ ಪ್ರಸಾದ್ ಅವರು ಮತ್ತೆ ಹಲವಾರು ಅಧ್ಯಕ್ಷರುಗಳು ಇವ್ರ ಜೊತೆ ಚರ್ಚಿಸಿ ನಾವು ಒಂದು ನಿರ್ಣಯವನ್ನು ತಗೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಸುನೀಲ್ ಸಾರ್ ಅವರು ಇವರು ಒಂದು ಸಲಹೆಯನ್ನು ಪಡ್ಕೊಂಡು ನಮ್ಮ ಸುನೀಲ್ ಸಾರ್ ಅವರಿಗೆ ನಾವೊಂದು ಮಾಹಿತಿಯನ್ನು ಕೊಟ್ವಿ. ಅವರು ನಮಗೆ ಪೂರ್ತಿ ಸ್ಪಂದಿಸಿ ಆಯಿತು ಸರ್ ನಾನು ಮಾಡಿಕೊಡ್ತೀನಿ, ಒಂದು ತಾಲೂಕು ಮಟ್ಟದಲ್ಲಿ ನಿಮಗೆ ನಾನು ನಡೆಸ್ಕೊಡ್ತೀನಿ ಅಂದು ನಮಗೆ ಮಾತು ಕೊಟ್ಟು ಹಾಗೆ ಬಂದು ಇವತ್ತು ನೀವು ನೋಡ್ತಾ ಇರ್ಬೋದು ಅವ್ರು ನಡೆಸ್ಕೊಡ್ತಾ ಅವರೇ. ಅವ್ರಿಗೂ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂದ್ರೆ ಹಲವಾರು ಕಷ್ಟಗಳು ಹಲವಾರು ಶ್ರಮಗಳು ಪಟ್ಟು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ನಮ್ಮ ಕಾರ್ಯಕರ್ತರು ಏನು ನೀವು ನೋಡ್ತಾ ಇದ್ದೀರಾ ಇವರೆಲ್ಲರ ಒಂದು ಶ್ರಮದಿಂದ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇವ್ರಿಗೂ ನನ್ನ ಪರವಾಗಿ ನಮ್ಮ ಸಂಘಟನೆಗಳ ಎಲ್ಲ ಅಧ್ಯಕ್ಷರುಗಳ ಪರವಾಗಿ ಅವ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ರಿಯಾಜ್ ಸರ್ ಉಪಾಧ್ಯಕ್ಷರು ರಾತ್ರಿ ಹಗಲು 5 ದಿವಸದ ಜೊತೆಯಲ್ಲಿ ಇದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋರೆ. ಅವ್ರಿಗೂ ನನ್ನ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತು ಮಹಿಳಾ ಘಟಕ ಅಧ್ಯಕ್ಷರು ಉಪಾಧ್ಯಕ್ಷರು ವಿಜಯಶಾಂತಿ ಮೇಡಮ್ಮು ಮತ್ತು ಮಂಜು ಮೇಡಮ್ ಅವರು ಸುಮಾರು 2 ದಿವಸದಿಂದ ಮಹಿಳೆಯರನ್ನು ಹೋಗಿ ಮನೆ ಮನೆ ಸಂಪರ್ಕ ಮಾಡಿ ಅವರಿಗೆ ಈ ವಿಷಯವನ್ನು ತಿಳಿಸಿ ಅವರು ಈ ಕಾರ್ಯಕ್ರಮಕ್ಕೆ ರೂವಾರಿಗಳಾಗಿದ್ದಾರೆ. ಅವ್ರಿಗೂ ನನ್ನ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ನಮ್ಮ ಶೇಷಾದ್ರಿ ಸರ್ ಮುಖ್ಯವಾಗಿ ಏನೇ ಒಂದು ಕಾರ್ಯಕ್ರಮ ಮಾಡಲಿ ನಾನು ಏನೇ ಒಂದು ಸರ್ ಈ ಥರ ಮಾಡ್ತೀನಿ ಅಂದರೆ ನೀವು ಮಾಡಿ ಶಾಹಿದವರೇ, ನಿಮ್ಮ ಜೊತೆ ನಾನು ಇದ್ದೀನಿ, ನೀವು ಏನು ಮಾಡಿದ್ರೂ ಸರಿ ಅದು ಕಾನೂನು ಚೌಕಟ್ಟಿನಲ್ಲಿ ಮತ್ತು ಎಲ್ಲರೂ ಮೆಚ್ಚುವಂಗಿರಬೇಕು ಅಂತ ಕಾರ್ಯಕ್ರಮ ಮಾಡಿ ನಿಮ್ಮ ಜೊತೆಯಲ್ಲಿ ನಾನು ಎಂದಿಗೂ ಇರ್ತೀನಿ ಅಂದು ವಿಶ್ವಾಸ ಪಡ್ತಾರೆ. ಅವ್ರಿಗೂ ನನ್ನ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ನನ್ನ ಮಾತುಗಳನ್ನು ಮಾತಾಡಿದ ಅವಕಾಶದಿಂದ ನೀವೆಲ್ಲರಿಗೂ ಹೊಂದಿಸುತ್ತಾ ಹಾಗೂ ಮಾಧ್ಯಮ ಮಿತ್ರರಿಗೆ ಮುಖ್ಯವಾಗಿ ಎಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ರೂ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋದು ನಾವು ಒಂದು ನಡೆಸ್ತೀವಿ, ಒಂದು ತಾಲೂಕು ಮಟ್ಟದಲ್ಲಿ ನಡೆಸಿ ಒಂದು ಯಶಸ್ವಿಗೊಳಿಸೋದಕ್ಕೆ ಮುಖ್ಯ ಪಾತ್ರರು ನೀವು. ನಿಮಗೂ ನನ್ನ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮಾತುಗಳನ್ನು ಅವಕಾಶ ಮಾಡಿಕೊಟ್ಟು ನಮ್ಮೆಲ್ಲರಿಗೂ ಹೊಂದಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ. ಮುಳಬಾಗಿಲು ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂಥ ಶಾಹಿದ್ ಅವರು ಹಾಗೂ ಸಹೋದರ ಆಗುವಂತಕ್ಕ ಕಾರ್ಯಾಧ್ಯಕ್ಷರಾದಂಥ ರಿಯಾಜ್ ಅವರು ಈ ಒಂದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ತಂಡದಿಂದ ಹಾಗೂ ನಮ್ಮ ಯೂತ್ ನಮ್ಮ ಹುಡುಗರು ಹಾಗೂ ನಮ್ಮ ಮುಖಂಡರುಗಳು ಮತ್ತೆ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರು ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೂ ನಮ್ಮ ಮುಳಬಾಗಿಲಲ್ಲಿ ಸುಮಾರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹಾಗಾಗಿ ಬಡವರು ಕೂಡ ತುಂಬಾ ಸಹಕಾರ ನೀಡ್ತಾ ಇದ್ದಾರೆ. ಏನೇ ಸಮಸ್ಯೆ ಇದ್ರೂ ಸ್ಪಂದಿಸ್ತಾರೆ. ಅವರನ್ನು ನಾನು ಮುಖಾಂತರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೂ ಅವ್ರಿಗೆ ಒಂದು ಹೆಸರು ಇಟ್ಟಿದ್ದೀನಿ, ಜೋಡೆತ್ತುಗಳು ಅಂತ. ಆ ನಿಜವಾಗ್ಲೂ ಜೋಡೆತ್ತಿಗ್ಲಿ ಅವರು ಆ ಸದಾ ದೇವ್ರು ಹಂಗೆ ಇಕ್ಕಿರ್ಲಿ. ಅದೇ ರೀತಿ ನಮ್ಮ ಮಹಿಳಾ ಘಟಕ ಮೇಡಮ್ ಅವರು ಜೋಡೆತ್ತಿಗ್ಲಿ, ಅವರು ಇದ್ದಾರೆ ಇಲ್ಲಿ. ಅವ್ರು ಎಲ್ಲಾದ್ರೂ ಕೂಡ ಮಿಸ್ ಆಗೋದೇ ಇಲ್ಲ, ನಮ್ಮ ಜೊತೆಯಲ್ಲಿ ಇದ್ದು ಮತ್ತೆ ಅವ್ರಿಗೆ ಸಹಕಾರ ಕೊಡ್ತಕ್ಕಂಥ ಅವರು ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಏನು ಇವತ್ತು ಅವ್ರಿಗೆ ಧನ್ಯವಾದಗಳು ತಿಳಿಸ್ತಾ ನಮ್ಮ ಕಡೆಯಿಂದ ಸಣ್ಣ ಕಾಣಿಕೆ ಕೊಡೋಣ ಅಂತ ಅಷ್ಟೇ, ಬೇರೆ ಏನಿಲ್ಲ. ಮತ್ತೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಸುನೀಲ್ ಅವರು ಕೂಡ ತುಂಬಾ ಧನ್ಯವಾದಗಳನ್ನು ತಿಳಿಸ್ತೇನೆ. ಕನ್ನಡ ರಕ್ಷಣಾ ವೇದಿಕೆಯಿಂದ ತುಂಬ ಉಪಯೋಗವಾಗಿದೆ. ಎಲ್ಲ ಬಡವರಿಗೂ ಉಪಯುಕ್ತಕರವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವಿಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡ್ರು ಒಂದೇ ಇಂಜೆಕ್ಷನ್ನು ಒಂದೇ ಮಾತ್ರೆ,
ಇಲ್ಲಿ ಕ್ಯಾಂಪಲ್ಲಿ ತೋರಿಸಿದ್ರು ಒಂದೇ ಇಂಜೆಕ್ಷನ್ ಒಂದೇ ಮಾತ್ರ. ಏನಂದರೆ ನಾವು ಪ್ಯಾಕೇಜ್ ಮಾಡ್ಕೊಂಡು ಪ್ಯಾಕೇಜ್ ಕಟ್ಬಿಟ್ಟು ತೋರಿಸ್ಕೊತಾ ಇದ್ದೀವಿ. ಅದನ್ನೆಲ್ಲ ಬಿಟ್ಬಿಟ್ಟು ನಾವು ಇಂಥ ಉಪಯೋಗ ಬಂದಾಗ ಸದುಪಯೋಗ ಪಡಿಸ್ಕೋಬೇಕಂತೇಳಿ ಇಲ್ಲಿ ಮುಳಬಾಗ್ಲಲ್ಲಿ ಬಲೆ ಚಂಗಪ್ಪ ಸ್ಕೂಲಲ್ಲಿ ಏರ್ಪಡಿಸಿದ್ದಾರೆ. ಇಲ್ಲಿ ಬಂದು ಎಲ್ಲರೂ ಬಡವರಾಗಲಿ ಶ್ರೀಮಂತರಾಗಲಿ ಎಲ್ಲ ಒಂದೇ ಔಷಧಿ ಒಂದೇ ಮಾತ್ರೆ ಇಲ್ಲಿ ಬಂದು ತೋರಿಸ್ಕೋಬೇಕಂತೇಳಿ ನಾನು ಕೂಡ ಇವಾಗ ತೋರಿಸ್ಕೊತಾ ಇದ್ದೀನಿ. ನಾವು ಆ ಹಾಸ್ಪಿಟಲೆಲ್ಲ ಇಲ್ಲೂ ತೋರಿಸ್ಕೊಂಡ್ರು ಒಬ್ಬರೇ ಡಾಕ್ಟ್ರು ನೋಡೋದು. ಇದನ್ನು ಉಪಯೋಗ ಮಾಡ್ಕೋಬೇಕಂತೇಳಿ ನಾನು ಆಶಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.